ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಜನ ಜನವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರಾ. ಸೊ ಅದರ ಜೊತೆ ಬಂದ್ಬಿಟ್ಟು ಈಗ ಫೆಬ್ರವರಿ ತಿಂಗಳು ಸ್ಟಾರ್ಟ್ ಆಗ್ತದೆ. ಸೊ ಎಲ್ರಿಗೂ ಕೂಡ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಕೂಡ ಯಾವಾಗ ಬರುತ್ತೆ ಅಂತೇಳಿ ಕೂಡ ಕಾಯ್ತಾ ಇರ್ತೀರಾ. ಅಂಥವರೆಲ್ಲರೂ ಕೂಡ ಸರ್ಕಾರದವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸೊ ಏನೋ ಪಿಂಚಣಿ ಹಣ ಒಂದು ಟೈಮ್ಗೆ ಹಣ ಜಮೆ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಅದರ ಜೊತೆ ಬಂದುಬಿಟ್ಟು ಇಂಥವರಿಗೆ ಹಣ ಹೆಚ್ಚಳವಾಗಿ ಜಮೆ ಆಗ್ತಾ ಇದೆ ಅಂತೇಳಿ ಕೂಡ ಮುಖ್ಯವಾದ ಮಾಹಿತಿನ ತಿಳಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ಕೂಡ ಕಾಯ್ತಾ ಇದ್ರಿ, ನಮಗೆ ಯಾವಾಗ ಹಣ ಹೆಚ್ಚಳವಾಗಿ ಜಮೆ ಆಗುತ್ತೆ ಅಂತೇಳಿ ಸಾಕಷ್ಟು ಜನ ಕಾಯ್ತಾ ಇದ್ರಿ. ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಕಳೆದ ಒಂದು ವಿಡಿಯೋದಲ್ಲೂ ಕೂಡ ಇದರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದೆ. ಆ್ಯಂಡ್ ಇದರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಅಂತೇಳಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಆ್ಯಂಡ್ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಈಗಾಗಲೇ ಸಾಕಷ್ಟು ಜನರಿಗೆ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರೋವಂಥ ವಿಚಾರ. ಸೊ ಯಾವುದೇ ಒಂದು ಪಿಂಚಣಿ ಹಣ ವಿಡಿಯೋ ಅಪ್ಲೋಡ್ ಮಾಡಿದಾಗ ಸೊ ಅಲ್ಲಿ ಸಾಕಷ್ಟು ಜನ ಕಮೆಂಟ್ ಕೇಳ್ತಾ ಇರೋವಂಥದ್ದು ಏನಪ್ಪ ಅಂತಂದರೆ, ನಮಗೆ ಇನ್ನೂ ಕೂಡ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಸರ್ಕಾರದವರು ಏನು ಅಪ್ಡೇಟ್ ಕೊಟ್ಟಿದ್ದಾರಪ್ಪ ಅಂತಂದರೆ, ಜನವರಿ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ಆ ತಿಂಗಳ 20ನೇ ತಾರೀಕು ಒಳಗಡೆ ನಮಗೆ ಜಮೆ ಆಗಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಆಗಿಲ್ಲ. ಸೊ ಕಾರಣ ನಿಮಗೆಲ್ಲರೂ ಕೂಡ ಗೊತ್ತು, ಏನೋ ಕೇಂದ್ರ ಸರ್ಕಾರದ ಬಡ್ಜೆಟ್ ಮಂಡಳಿ ಘೋಷಣೆ ಆಗ್ತಾ ಇದೆ. ಸೊ ಈ ಒಂದು ಟೈಮಲ್ಲಿ ಆ ಒಂದು ಹಣ ರಿಲೀಸ್ ಆಗಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ. ಅದರ ಜೊತೆ ಬಂದುಬಿಟ್ಟು ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಾಯ್ತಾ ಇದ್ರ. ಸೊ ಅಂಥವರಿಗೆ ಇಲ್ಲಿ ಸರ್ಕಾರದವರು ಏನು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಜಮೆ ಆಗತ್ತಲ್ಲ, ಅದರೊಟ್ಟಿಗೆ ನಿಮಗೆ ಜನವರಿ ತಿಂಗಳ ಪಿಂಚಣಿ ಹಣ ಕೂಡ ಜಮೆ ಆಗತ್ತೆ ಅಂತೇಳಿ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಜನ ಟೆನ್ಷನ್ ಮಾಡ್ಕೊಂಡಿದ್ರಿ ಅನಿಸುತ್ತೆ, ನಿಮ್ಮ ಮಾತ್ರೆಗಳಿಗಾಗಿರ್ಬೋದು ಅಥವಾ ನಿಮ್ಗೆ ಇನ್ನಿತರ ಸಮಸ್ಯೆಗಳಿಗಾಗಿರ್ಬೋದು ಪಿಂಚಣಿ ಹಣ ತುಂಬ ಅಂದರೆ ತುಂಬಾ ಮುಖ್ಯ ಆಗ್ತಾ ಇರುತ್ತೆ. ಸೊ ನೀವು ಕಮೆಂಟ್ಗಳಲ್ಲಿ ತಿಳಿಸ್ತಾ ಇರ್ತೀರ, ನಮ್ಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಇನ್ನೂ ಹೆಚ್ಚಳ ಆಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇರ್ತೀರ. ಆ್ಯಂಡ್ ಈಗ ಜನವರಿ ತಿಂಗಳ ಪಿಂಚಣಿ ಹಣ ಕೊನೆಗೂ ರಿಲೀಸ್ ಮಾಡ್ತಾ ಇದ್ದಾರೆ. ಏನು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಜಮೆ ಆಗುತ್ತಲ್ಲ, ಅದ್ರ ಜೊತೆ ನಿಮಗೆ ಜನವರಿ ತಿಂಗಳ ಪಿಂಚಣಿ ಹಣ ಕೂಡ ಜಮೆ ಆಗುತ್ತೆ. ಸೊ ಅದ್ರ ಬಗ್ಗೆ ಅದೇ ರೀತಿಯ ಒಂದು ಟೆನ್ಷನ್ ಬೇಡ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಎಲ್ಲರೂ ಕೂಡ ಕಾಯ್ತಾ ಇರ್ತೀರ, ಜನವರಿ ತಿಂಗಳ ಪಿಂಚಣಿ ಹಣ ಏನು ಫೆಬ್ರವರಿ ತಿಂಗಳ ಜೊತೆ ಬರುತ್ತೆ ಅಂತ ಹೇಳ್ತಾ ಇದ್ರ. ಆದರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂಥೇಳಿ, ಸೊ ಹೋದ ವರ್ಷದಿಂದ ಹಿಡಿದು ಅಚ್ಚೇ ವರ್ಷದಿಂದ ಕೂಡ ಕರೆಕ್ಟಾಗಿ ಆಯಾ ತಿಂಗಳು ಪಿಂಚಣಿ ಹಣ 5ನೇ ತಾರೀಕು ಒಳಗಡೆ ಬರ್ತಾಯಿತ್ತು. ಸೊ ಈ ಒಂದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ಮೇಲೆ ತುಂಬ ಅಂದರೆ ತುಂಬಾ ಏನೋ ಮಿಸ್ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಅವರಿಗೆ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಬರದೇ ಇರೋದಾಗಿರ್ಬೋದು, ಅಥವಾ ಅವರ ಸಮಸ್ಯೆಗಳಿಗೆ ಅಂದರೆ ಆ ಒಂದು ಟೈಮ್ಗೆ ಪರಿಹಾರ ಸಿಗದೇ ಇರೋದು ಆಗಿರ್ಬೋದು. ಸೊ ಇದಕ್ಕೆ ಗ್ಯಾರಂಟಿ ಯೋಜನೆಗಳು ಅಂತೇಳಿ ಸ್ವತಃ ಪಿಂಚಣಿದಾರರೇ ನ್ಯೂಸ್ಗಳ ಮುಖಾಂತರ ತಿಳಿಸಿರುವಂಥದ್ದು. ಸೊ ಇದಕ್ಕೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ಈ ಬಾರಿ ಬಂದುಬಿಟ್ಟು 10ನೇ ತಾರೀಕು ಒಳಗಡೆ ನಾವು ಜಮೆ ಮಾಡ್ತೀವಿ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಆ ಒಂದು ಟೈಮ್ಗೆ ಜಮೆ ಮಾಡ್ತಾರಾ ಅಥವಾ ಯಥಾಸ್ಥಿತಿ 20ನೇ ತಾರೀಕುವರೆಗೂ ಕೂಡ ಟೈಮ್ ತೊಗೊಳ್ತಾರಾ, ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಸೊ ಈ ತಿಂಗಳು 10ನೇ ತಾರೀಕು ಒಳಗಡೆ ನಿಮಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಪಿಂಚಣಿ ಹಣವನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಒಂದು ಮಾತನ್ನು ಹೇಳಿದರೆ, ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸೊ ನಾವು 10ನೇ ತಾರೀಕುವರೆಗೂ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ, ಅವ್ರು ಹೇಳಿರೋ ಥರ ಆ ಒಂದು ಮಾತನ್ನು ಉಳಿಸ್ಕೊಳ್ತಾರೆ ಆ್ಯಂಡ್ ಇಲ್ವಾ ಅಂಥೇಳಿ. ಸೊ ಇದಿಷ್ಟು ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು. ಇನ್ನು ಹೆಚ್ಚಳ ಬಗ್ಗೆ ಮಾತಾಡೋದಾದರೆ, ಕಳೆದ ಬಾರಿನೇ ನಾನು ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಈ 3 ಪಿಂಚಣಿದಾರರಿಗೆ ಪಿಂಚಣಿ ಹಣ ಹೆಚ್ಚಳವಾಗ್ತಾಯಿದೆ ಅಂತೇಳಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಅಂತ ಕೂಡ ಹೇಳಿದೆ. ಬಜೆಟ್ ಮಂಡನೆ ಘೋಷಣೆಯಲ್ಲಿ ಈ ಒಂದು ವಿಚಾರ ವ್ಯಕ್ತಪಡಿಸ್ತಾರೆ ಅಂತ ಕೂಡ ಹೇಳಿದೆ. ಫೆಬ್ರವರಿ 1ನೇ ತಾರೀಕು ಅವರು ಈ ಒಂದು ಘೋಷಣೆ ಆಗೋದಂದರೆ ಚರ್ಚೆ ಆಗುವಂಥದ್ದು, ಏಪ್ರಿಲಲ್ಲಿ ಫೈನಲ್ ರಿಸಲ್ಟ್ ಬರೋವಂಥದ್ದು ಅಂತ ನಾನು ಹೇಳಿದೆ. ಹೌದು, ಈ ಸರಿ ವೃದ್ಧಾಪ್ಯ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಿಗೆ, ಅಂದರೆ 60 ವರ್ಷದ ಮೇಲ್ಪಟ್ಟವ್ರು ಯಾವುದೇ ರೀತಿಯ ಒಂದು ಪಿಂಚಣಿ ಹಣ ಪಡ್ಕೊಳ್ತಾ ಇದ್ರು ಅಂಥವರಿಗೆ ಇಲ್ಲಿ ಪಿಂಚಣಿ ಹಣ ಹೆಚ್ಚಳವಾಗ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಜೊತೆಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಿಗೂ ಅಷ್ಟೇ, ಇಲ್ಲಿ ಅವರು ಕೂಡ 60 ವರ್ಷದ ಮೇಲ್ಪಟ್ಟವರಿಂದ ಅವ್ರಿಗೂ ಕೂಡ ಹಣ ಹೆಚ್ಚಳವಾಗಿ ಬರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ 3ನೇ ಬಂದುಬಿಟ್ಟು ವಿಧವಾ ವೇತನ ಪಡ್ಕೊಳ್ತಿರೋರ್ಗೂ ಕೂಡ ಇಲ್ಲಿ ಹಣ ಹೆಚ್ಚಳವಾಗಿ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಇದು 3 ಪಿಂಚಣಿದಾರರಿಗೆ ಮಾತ್ರ ಅಲ್ಲ, ಇನ್ನೂ ಕೆಲವು ಪಿಂಚಣಿದಾರರ ಹೆಸರುಗಳು, ಅಂದರೆ ಈ ಒಂದು ಪಿಂಚಣಿದಾರರಿಗೆ ಹಣ ಹೆಚ್ಚಳ ಮಾಡಬೇಕು ಅನ್ನೋದು ಆ ಒಂದು ಬಜೆಟ್ ಘೋಷಣೆಯಲ್ಲೂ ಕೂಡ ಘೋಷಣೆ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಈ 3 ಪಿಂಚಣಿದಾರರಿಗೆ ಪಿಂಚಣಿ ಹಣ ಹೆಚ್ಚಳವಾಗಿ ಬರುತ್ತೆ ಅಂತ ಹೇಳಿ ತಿಳಿಸ್ತಾರೆ.
ತಿಳಿಸ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೇನಾದರೂ ಇದಿತ್ತು ಅಂದರೆ, ಏನಾದರೂ ಡೌಟ್ಸ್ ಇತ್ತು ಅಂದರೆ, ಅಥವಾ ನಿಮಗೂ ಕೂಡ ಪಿಂಚಣಿ ಹಣ ಹೆಚ್ಚಳ ಆಗಬೇಕು ಅಥವಾ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗಳು ಕೂಡ ಅಂದರೆ ನಿಮ್ಮ ಸಮಸ್ಯೆಗಳು ಕೂಡ ಸರ್ಕಾರಕ್ಕೆ ಮುಟ್ಟಬೇಕು ಅಂದರೆ ಸೊ ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ಕೂಡ ಮುಟ್ಟುತ್ತೆ. ಯಾಕಂದರೆ ಈಗ ಸೋಷಿಯಲ್ ಮೀಡಿಯಾ ಬಂದುಬಿಟ್ಟು ತುಂಬಾ ಫಾಸ್ಟ್ ಇರೋದ್ರಿಂದ ಎಲ್ಲ ಒಂದು ಜನರ ರೆಸ್ಪಾನ್ಸ್ ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರನೇ ಗೊತ್ತಾಗುವಂಥದ್ದು. ಹಾಗಿಬಿಟ್ಟು ಸರ್ಕಾರದವರು ಕೂಡ ಈ ಒಂದು ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ. ಹಾಗಿಬಿಟ್ಟು ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ಅಂದರೆ ನನ್ನ ಒಂದು ವಿಡಿಯೋ ಅಂತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಎಲ್ಲ ವೀಡಿಯೋಗಳನ್ನೂ ಕೂಡ ನೋಡ್ತಾ ಇರ್ತಾರೆ. ಸೊ ಹಾಗಿಬಿಟ್ಟು ದಯವಿಟ್ಟು ನಿಮ್ಮ ಸಮಸ್ಯೆಗಳನ್ನ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.